ನಾನ್ ಟಗರ್ ಅಂತ ಗೊತ್ತ ಏನಾರು ಮಾಡ್ಕೊಳ್ಳೇ ತಂಗಿ ನಾವು ಆಪ್ ಮಾಡ್ತಾರೆ ನಾನ್ ನನ್ ಕಡೆ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರೋದು ನಮ್ದು ರಾಯಚೂರು ಸರಿ ಇದ್ರಾಗ ಬರಲ್ಲ ಇದು ಲ್ಯಾಪ್ಟಾಪಿಗೆ ಹಾಕ್ಬೇಕು ನಾನಿಲ್ಲ ಸಿಸ್ಟಮ್ಗೆ ಹಾಕ್ಬೇಕು ಮೊಬೈಲ್ ಅಲ್ಲಾದ್ರೆ ಡಿಲೀಟ್ ಮಾಡ್ಬೋದು ನಾನೇನು ಮಾಡ್ತಿಲ್ಲ ವಿಡಿಯೋ ಆಲ್ರೆಡಿ ನಾನೇನು ಮಾಡ್ತಿಲ್ಲ ನನ್ ಕಡೆ ನಾನು ಬ್ಲಾಗ್ ಮಾಡ್ತೀನಿ ಮಾಡಿ ಒಂದಲ್ಲ ಯೂಟ್ಯೂಬ್ ಬಂದಾಗ ಸಿಕ್ಕ್ರಂದ್ರೆ ಮಾಡ್ತಾರೆ ಗೊಜ್ಜಗಳು ಸಾಮಾನ್ಯ ಸೊ ನಾನಿವಾಗ ಮೆಟ್ರೋ ಸ್ಟೇಷನ್ ಅಂದರೆ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ನ ಇಳಿದ್ಬಿಟ್ಟು ಸೊ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಮೆಜೆಸ್ಟಿಕ್ ಅಂದ ತಕ್ಷಣ ನೆನಪಾಗ್ತದೆ ಎಲ್ಲ ಊರಿಂದ ಸೇರೋ ಒಂದು ಸೆಂಟ್ರಲ್ ಏರಿಯಾ ಅಂತಲೇ ಹೇಳ್ಬೋದು. ಬೆಂಗಳೂರು ಸೆಂಟ್ರಲ್ ಏರಿಯಾ ಯಾವುದು ಅಪ್ಪ ಅಂತಂದರೆ ಮೆಜೆಸ್ಟಿಕ್ ಅಂತ ಎಲ್ಲರ ಬಾಯಲ್ಲೂ ಕೂಡ ಬರುತ್ತೆ. ಲಕ್ಷಾಂತರ ಜನ ತಿರುಗಾಡುವಂಥ ಒಂದು ಪ್ಲೇಸ್ ಅದು ಮೆಜೆಸ್ಟಿಕ್ಕೆ. ಸೊ ಈ ಒಂದು ಮೆಜೆಸ್ಟಿಕ್ ಅಲ್ಲಿ ಓಕೆ ಅಂತಂದ್ರೆ ಹಗ್ಲತ್ತು ತಿರುಗಾಡೋ ಕೂಡ ಭಯ ಆಗುತ್ತೆ ಅಂತ ಕೆಲವೊಂದು ಜನ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ಎಲ್ಲರೂ ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿರೋದವೆ ಕೆಲವೊಂದು ವಿಡಿಯೋಸು. ಮೆಜೆಸ್ಟಿಕ್ಕಲ್ಲಿ ನಡೆಯೋದು ದಂಧೆ ನಡೆಯುತ್ತೆ, ರೆಡ್ ಲೈಟ್ ಏರಿಯಾ ಅಂತ ತುಂಬ ಜನ ನೋಡಿರ್ತೀರ. ಅದು ನಿಜವಾಗ್ಲೂ ನಡೆಯುತ್ತಾ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ಯಾವ್ಯಾವ ಥರ ಇರ್ಬೋದು, ಹೆಂಗಿರ್ಬೋದು ಅಂತ ಮುಂದೆ ಹೋಗ್ತಾ ವಿಡಿಯೋನ ಕಂಟಿನ್ಯೂ ನೋಡಿ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ. ಏನಕ್ಕೆ ಪುಷ್ ಆಗ್ತಾ ಇದೆ ಅಂದರೆ ಎಲ್ಲಾದರೂ ಇಸ್ಕೊಂಡ್ಬಿಟ್ಟು ಕ್ಯಾಮ್ರಾ ಏನಾದರೂ ಹೊಡೆದಾಕ್ಬಿಡ್ತಾರೆ ಅನ್ನೋ ಒಂದು ಭಯ. ಡಿಲೀಟ್ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿದ್ರೆ ಓಕೆ ಏನಾದರೂ ಮ್ಯಾನೇಜ್ ಮಾಡ್ಬೋದು. ಅಥವಾ ಏನಾದರೂ ಕ್ಯಾಮ್ರಾ ಹೊಡೆದಾಕೋದಾಗಲಿ ಅಥವಾ ನನ್ನ ಮೇಲೆ ಅಟ್ಯಾಕ್ ಮಾಡೋದಾಗಲಿ ಆ ಥರ ಏನಾದರೂ ಮಾಡಿದಾಗ ಹೆಂಗೆ ಆಗ್ಬೋದು, ಹೆಂಗೆ ಕತೆ ಅದರಲ್ಲೂ ಕೂಡ ಒಬ್ಬಳೇ ಬಂದಿದ್ದೀನಿ. ನೋಡೋಣ ಹೆಂಗಿರ್ಬೋದು ಅಂತ. ಬನ್ನಿ ಮುಂದೆ ಹೋಗ್ತಾ ಯಾವ ಥರ ಇರುತ್ತೆ ಹೆಂಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಾನಿವಾಗ ಬ್ರಿಡ್ಜ್ ಮೇಲೆ ನಡೀತಿರುವಂಥ ಮೇನ್ ದಂಧ್ಯ ಏರಿಯಾಕ್ಕೆ ಬಂದಿದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ, ಅಂದರೆ ನನ್ನ ಹಿಂದ್ಗಡೆ ಆಲ್ರೆಡಿ 3 ಜನ ಪಾಸ್ ಆದರೂ ಕಾಣಿಸ್ತಿರ್ಬೋದು. ಸೊ ನಾನು ಹಂಗೆ ಮುಂದೆ ಬರ್ತಾ ಏನಪ್ಪ ಅಂತಂದರೆ ಆಲ್ರೆಡಿ ದಂಧೆಲಿ ಅಂಕಲ್ ಏನಂದರೆ ಇನ್ವಾಲ್ವ್ ಆಗಿಬಿಟ್ಟಿದ್ರು, ನೋಡ್ತಾ ಇದ್ದೀರಾ ನೀವು. ಹಂಗೆ ನಾನು ಮುಂದೆ ಪಾಸ್ ಆಗ್ತಾ ನೀವು ನೋಡ್ತಿರ್ಬೋದು ಕಾಲೇಜ್ ಹುಡುಗರೆಲ್ಲ ತಿರುಗಾಡ್ತಾ ಇದ್ದಾರೆ. ಅಲ್ಲೇನಪ್ಪ ಅಂತಂದರೆ ದಂಧೆ ನಡೀತಾ ಇದೆ. ಇದು ಫ್ಯಾಮ್ಲಿ ಆಯಿತು, ಕಾಲೇಜ್ ಹುಡುಗರಾಯಿತು ತಿರುಗಾಡುವಂಥ ಒಂದು ಪಬ್ಲಿಕ್ ಏರಿಯಾದಲ್ಲಿ ಅಲ್ಲಿ ದಂಧೆ ನಡೀತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಇವ್ರು ಮಾಡ್ತಿರೋದು ತಪ್ಪಾ ಸರಿ ಅಂತ ನಾನು ಹೇಳಕ್ಕೆ ಬಂದಿಲ್ಲ, ಬಟ್ ತಪ್ಪು ಅಂತ ನನಗನ್ನಿಸ್ತಿದೆ. ಯಾಕೆ ಅಂತಂದರೆ ಮಾಡ್ತಿರುವಂಥ ಜಾಗ ಪ್ಲೇಸ್ ಏನಿದೆಯಲ್ಲ ಅದು ತಪ್ಪು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ನನ್ನ ಕಡೆ ನಾನು ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ತಪ್ಪದಿಲ್ಲ, ಯಾರೇ ಒಬ್ರು ಯೂಟ್ಯೂಬರ್ ವಿಡಿಯೋ ಮಾಡ್ಕೊಂಡೋದ್ರು ಕೂಡ ಇವ್ರು ಅಟ್ಯಾಕ್ ಮಾಡೇ ಮಾಡ್ತಾರೆ. ಮೆಜೆಸ್ಟಿಕ್ ಬ್ರಿಡ್ಜ್ ಮೇಲೆ ವಿಡಿಯೋ ಮಾಡಬೇಡ ಅಂತ ಹೇಳಕ್ಕೆ ಇವ್ರ್ಯಾರು? ಏನಾದರೂ ಗೌರ್ಮೆಂಟ್ ರೂಲ್ಸ್ ತಂದಿದೆಯಾ ವಿಡಿಯೋ ಮಾಡಬೇಡಿ ಇಲ್ಲಿ ಅಂತ? ನಾನು ನಾರ್ಮಲ್ ಆಗಿ ಬ್ಲಾಗ್ ಮಾಡ್ಕೊಂಡು ಹೋಗ್ತಿದ್ದೆ. ಯಾರೇ ಯೂಟ್ಯೂಬರ್ ಆಗಿರ್ಬೋದು ಅಥವಾ ಪಬ್ಲಿಕ್ಕೇ ಆಗಿರ್ಬೋದು, ಅವ್ರ ಪಾಡಿಗೆ ಅವ್ರು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ಸೊ ಇವ್ರು ಅಟ್ಯಾಕ್ ಮಾಡೋದು ತಪ್ಪಲ್ವಾ? ಸೊ ಇವ್ರು ಅಟ್ಯಾಕ್ ಮಾಡಿದ್ರು ಅನ್ನೋ ರೀಸನ್ಗೆ ನಾನು ಇವ್ರನ್ನ ತೋರಿಸ್ತಿರೋದು. ಇವ್ರು ಅಟ್ಯಾಕೇ ಮಾಡಿರಲಿಲ್ಲ ಅಂತಂದರೆ ನಾನು ಇವ್ರ ಬಗ್ಗೆ ಮಾತೂ ಆಡ್ತಿರ್ಲಿಲ್ಲ, ಇವ್ರನ್ನ ತೋರಿಸ್ತಾನೂ ಇರ್ತಿರ್ಲಿಲ್ಲ. ಸೊ ಇವ್ರು ಅಟ್ಯಾಕ್ ಮಾಡಿದ್ರು ಅನ್ನೋ ರೀಸನ್ಗೆ ನಾನು ಅವ್ರ ಬಗ್ಗೆ ಮಾತಾಡಿರೋದು, ಅವ್ರನ್ನ ತೋರಿಸಿರೋದು. ನನ್ನ ಕಡೆ ನಾನು ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನನ್ನ ಕಡೆ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರೋದು. ನಮ್ದು ರಾಯಚೂರು. ಅರ್ಥ ಆಗಲಿಲ್ಲ. ರಾಯಚೂರು ಏನಿಲ್ಲ ಇಡ ಮಾಡೋಕಾರ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದು ತಗೊಂಬ ಪ್ರೊಡಕ್ಷನ್. ಅಲ್ಲ ನಾನು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಹುಡುಗಿ ನೋಡಿದ್ರಲ್ವ ನೀವು ಅವ್ರು ಏನೆಲ್ಲ ಮಾತಾಡ್ತಾ ಇದ್ರು ಅಂತ. ವಿಡಿಯೋ ಆಫ್ ಮಾಡು, ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಇಲ್ಲಿ ನಿನ್ನ ವಿಡಿಯೋ ಮಾಡಬೇಕಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತೊಗೊಂಬರ್ಬೇಕು ಅಂತ ಎಲ್ಲ ಹೇಳಿದ್ರು. ಅಂದರೆ ಇಲ್ಲಿ ವಿಡಿಯೋ ಮಾಡಬೇಕಂದ್ರೆ ಪರ್ಮಿಷನ್ ತೊಗೋಬೇಕಾ ಅಥವಾ ಇವ್ರು ನಿಂದಿರ್ಬೇಕಾ? ಇಲ್ಲಿ ಇವೆಲ್ಲ ದಂಧೆ ಮಾಡ್ತಿದ್ದಾರಲ್ವ, ಇವ್ರು ನಿಂದಿರ್ಬೇಕಾದ್ರೆ ಪರ್ಮಿಷನ್ ತೊಗೋಬೇಕಾ? ನನಗಂತೂ ಗೊತ್ತಾಗಲಿಲ್ಲ ಯಾವುದಕ್ಕೆ ಪರ್ಮಿಷನ್ ತೊಗೋಬೇಕಾಗಿತ್ತು.
ನನ್ನ ಮೇಲಂತೂ ಅಟ್ಯಾಕ್ ಮಾಡೋಕ್ಕೆ ಬಂದುಬಿಟ್ರು. ನೀವು ನೋಡ್ತಾ ಇದ್ದೀರಾ, ಇವ್ರು ಒಬ್ಬರೇ ನಿಮ್ಗೆ ವೀಡಿಯೋದಲ್ಲಿ ಕಾಣಿಸಿದ್ದಾರೆ. ಸುತ್ತಮುತ್ತ ಎಲ್ಲ ನಿಂತ್ಬಿಟ್ಟಿದ್ರು. ಯಾಕಂದರೆ ನನ್ನ ವೀಡಿಯೋ ಆನಲ್ಲಿ ಇದೇನು ಅಂತ ಅಂದ್ಬಿಟ್ಟು ಅವ್ರು ಹಂಗೆ ನಿಂತಿದ್ರು. ಅಲ್ಲೆಲ್ಲ ಸೈಡಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಎಲ್ಲರೂ ಕೂಡ ಬಂದು ಅಟ್ಯಾಕ್ ಮಾಡಿದ್ರು ನನಗೆ. ತಂಗಿ ನಾವು ಹೊಡ್ಸ್ಕೊಳಕ್ ನಿಂಗೆ ಇಷ್ಟ ಇಲ್ಲ. ಆಯ್ತು ತಪ್ಪೈತಿ ಅಕ್ಕ, ನಿನಗೇನು ಪ್ರಾಬ್ಲಮ್ ಹಂಗಲ್ಲ. ನಮ್ಮ ಮಟ್ಟಿ ಮೇಲೆ ಕಲೆ ಹೇಳ್ತೀವಿ. ನಮ್ ಗಾಂಡ್ರಿಲ್ಲ ಮೇಂಡ್ರಿಲ್ಲ, ನಾವ್ ಯಾರು ಕೂಡ ಹೊಡ್ಸೋಣ. ನಮ್ಮ ಟೀಟಾಗ ಯಾರು ಕೂಡ ಓದ್ತೀವಿ ಉಜ್ಜಿಸ್ಕೊಳ್ಳೋಣ. ಮಾಡೋದು ತಪ್ಪದಿಲ್ಲ. ಇದ್ರಾಗ ಬರಲ್ಲ, ಇದು ಲ್ಯಾಪ್ಟಾಪಿಗೆ ಹಾಕ್ಬೇಕು, ನಾನಿಲ್ಲ ಸಿಸ್ಟಮ್ಗೆ ಹಾಕ್ಬೇಕು. ಅವೆಲ್ಲ ಮೊಬೈಲ್ ಅಲ್ಲಾದ್ರೆ ಡಿಲೀಟ್ ಮಾಡ್ಬೋದು. ನೋಡ್ತಿದ್ದೀರಲ್ವ, ನನ್ನಂತೂ 20 ನಿಮಿಷ ಬಿಟ್ಟೇ ಇಲ್ಲ. ಅವರು ವೀಡಿಯೋನ ಡಿಲೀಟ್ ಮಾಡು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ನಾನು ವೀಡಿಯೋ ಡಿಲೀಟ್ ಮಾಡೋಕ್ಕಾಗಲ್ಲ, ಇದು ಮೊಬೈಲೆಲ್ಲ ಮಾಡಿರೋದು. ಕ್ಯಾಮ್ರಾದಲ್ಲಿ ವೀಡಿಯೋ ಡಿಲೀಟ್ ಮಾಡಬೇಕು ಅಂತಂದರೆ ಲ್ಯಾಪ್ಟಾಪ್ ಬೇಕಾಗುತ್ತೆ. ಸೊ ಹಾಗಾಗಿ ವೀಡಿಯೋ ಡಿಲೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಅವ್ರು ಅರ್ಥನೇ ಮಾಡ್ಕೊತಿರ್ಲಿಲ್ಲ, ಮೈಕೆಲ್ಲ ತೆಗೆದ್ಬಿಟ್ರು. ಸೊ ನನಗಂತೂ ಸಾಕಾಗೋಯ್ತು. ಒಂದು ಬೇಜಾರೇನಾಯ್ತಪ್ಪ ಅಂತಂದರೆ ಅವರು ಕೆಟ್ಟದಾಗೆಲ್ಲ ಮಾತಾಡ್ತಾಯಿದ್ರು. ನನಗಂತೂ ಕೇಳೋಕ್ಕಾಗ್ತಿರ್ಲಿಲ್ಲ, ಸಾಕಾಯಿತು, ಬೇಜಾರು ಆಯಿತು. ಒಂದು ಕಡೆ ಬಿಡ್ತಾನೆ ಇರಲಿಲ್ಲ ನನ್ನಂತೂ, ಅಲ್ಲಿಂದ ಕದ್ಲಕ್ಕೆ ಬಿಡ್ಲಿಲ್ಲ ನನ್ನ. ನೋಡಿ ನನ್ನ ವಿಡಿಯೋಸ್ ನೋಡಿ, ನಾನು ಎಂತೆಂತ ವಿಡಿಯೋಸ್ ಮಾಡಿದೀನಿ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಆಯ್ತು ಅಕ್ಕ, ಪರವಾಗಿಲ್ಲ. ಇಲ್ಲ ಇಲ್ಲ, ನಾನು ಇವಾಗ ಆನ್ ಮಾಡ್ತೀನಿ. ಸೊ ನೋಡಿದಲ್ವಾ, ಒಂದೊಂದ್ಸಲ ಬೇಜಾರಾಗುತ್ತೆ. ಅಂಡರ್ ಗ್ರೌಂಡಲ್ಲಂತೂ ಏನೂ ಇಲ್ಲ. ಸೊ ಮೇಲ್ಗಡೆ ಬಂದಾಗ ಕೆಲವೊಂದಿಷ್ಟು ಜನ ಅಟ್ಯಾಕ್ ಮಾಡ್ತಾರೆ. ನನಗೂ ಕೂಡ ಒಂದು ಸೆಕೆಂಡ್ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಭಯ ಆಯಿತು. ಬಟ್ ಭಯನ ಕಂಟ್ರೋಲ್ ಮಾಡಿಕೊಂಡು ಧೈರ್ಯದಿಂದ ಮಾತಾಡಿದೆ. ನಿಮ್ಗೆ ಅದೇನಾದ್ರು ತಂಗಿ ನಾನು ನನ್ನ ಕಡೆ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರೋದು. ನಮ್ದು ರಾಯಚೂರು. ಸರಿ, ಇದ್ರಾಗ ಬರಲ್ಲ, ಇದು ಲ್ಯಾಪ್ಟಾಪಿಗೆ ಹಾಕ್ಬೇಕು, ನಾನಿಲ್ಲ ಸಿಸ್ಟಮ್ಗೆ ಹಾಕ್ಬೇಕು. ಅವೆಲ್ಲ ಮೊಬೈಲ್ ಅಲ್ಲಾದ್ರೆ ಡಿಲೀಟ್ ಮಾಡ್ಬೋದು. ನಾನೇನು ಮಾಡ್ತಿಲ್ಲ, ವಿಡಿಯೋ ಆಲ್ರೆಡಿ ನಾನೇನು ಮಾಡ್ತಿಲ್ಲ. ನನ್ನ ಕಡೆ ನಾನು ಬ್ಲಾಗ್ ಮಾಡ್ತೀನಿ. ಯೂಟ್ಯೂಬ್ ಬಂದಾಗ ನೋಡಿದ್ರಲ್ವಾ ಯಾವ ತರ ಇತ್ತು ವಿಡಿಯೋ ಅಂತ. ನನ್ಗೆ ಒಂದ್ ಸ್ವಲ್ಪ ಬೇಜಾರಾಗಿರೋ, ಅವ್ರು ಮಾಡೋದು ನನ್ಗೇನು ಬೇಜಾರಿಲ್ಲ. ಬಟ್ ಜಾಗ ಇದೆ ಅಲ್ವಾ, ಮಾಡುವಂತ ಜಾಗ ಅಂದ್ರೆ ಈ ಜಾಗದಲ್ಲಿ ಎಷ್ಟೊಂದು ಜನ ಫ್ಯಾಮಿಲೀಸ್ ತಿರ್ಗಾಡ್ತಾರೆ, ಚಿಕ್ಕ ಮಕ್ಕಳು ತಿರ್ಗಾಡ್ತಾರೆ, ಕಾಲೇಜ್ ಹುಡುಗರು ತಿರ್ಗಾಡ್ತಾರೆ, ಹುಡುಗಿಯರು ತಿರ್ಗಾಡ್ತಾರೆ. ಸೊ ಇಂಥ ಜಾಗದಲ್ಲಿ ಈ ತರ ನಡೆದಾಗ ಏನಾಗ್ಬಿಡುತ್ತೆ, ಕೆಲವೊಂದು ಜನಕ್ಕೆ ನೋಡಕ್ ಇಷ್ಟ ಆಗಲ್ಲ. ಫ್ಯಾಮಿಲಿಗಳಂದ್ರೆ ಕರೆಕ್ಟಾಗಿ ಫ್ರೀಡಮ್ ಆಗಿ ತಿರ್ಗಾಡಕ್ಕಾಗಲ್ಲ. ವಿಡಿಯೋ ನೋಡ್ತಿರೋರೆಲ್ಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ. ಧನ್ಯವಾದಗಳು.